ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ತುಂಬ ದಿನಗಳ ನಂತರ ಮತ್ತೆ ಟ್ರಾವೆಲ್ ಮಾಡ್ತಿದ್ದೀವಿ. ಆದರೆ ಇವತ್ತು ತುಂಬ ಲಗೇಜ್ ಒಟ್ಟಿಗೆ ಟ್ರಾವೆಲ್ ಮಾಡ್ತಿದ್ದೀವಿ. ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಇವತ್ತು 5 ಜನ ಒಟ್ಟಿಗೆ ಟ್ರಾವೆಲ್ ಮಾಡ್ತಿರೋದು. ಒಬ್ಬರು ಇಲ್ಲಿದ್ದಾರೆ, ಇನ್ನೊಬ್ಬರು ಈಗ ನಿದ್ದೆ ಬರ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ನಿಂತ್ಕೊಂಡಿದ್ದೆ, ಇದನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಫಸ್ಟ್ ಟೈಮ್ ಟ್ರೈನಲ್ಲಿ ಟಿಕೆಟ್ ಇಲ್ಲದೆ, ಅಂದರೆ ಇನ್ನು ಟೈಮ್ ಹೋಗಿ ಇಲ್ಲಿ ಟ್ರೈನಲ್ಲಿ ಟಿಕೆಟ್ ತೊಗೊಂಡು ಜನ್ರಲಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಒಂದು 400 ಕಿಲೋಮೀಟರ್ಸ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಈಗ ಟೈಮ್ ಎಷ್ಟು ಅಂತ ಹೇಳಿದರೆ ಹತ್ತತ್ರ ಮಧ್ಯರಾತ್ರಿ 1 ಗಂಟೆಗೆ. ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ರತ್ನಗಿರಿಗೆ ಹೋಗ್ತಿದ್ದೀವಿ. ಆಗಲೇ ಹೇಳಿದಾಗೆ 4 ಜನ ಇದ್ದೀವಿ. ಟಿಕೆಟ್ ತೊಗೊಂಡಾಗಿದೆ, ಇದು ಜನರಲ್ ಟಿಕೆಟ್. ಸೊ ಗೊತ್ತಿಲ್ಲ ಹೇಗಾಗುತ್ತೆ ಅಂಥೇಳಿ. ಸೀಟ್ ಸಿಕ್ಕಿದ್ರೆ ಸಾಕು, ಮತ್ತು ರಶ್ ಜಾಸ್ತಿ ಇರಬಾರ್ದು. ಇಲ್ಲಿ ನೋಡಿ, 4 ಜನ ಟಿಕೆಟಿಗಾಗಿ ಭಾಳ ಕಷ್ಟಪಡ್ತಿದ್ದಾರೆ. ಟೈಮ್ 2 ಗಂಟೆ ಆಗಿದೆ. ಜನರಲ್ಗೆ ಹತ್ತಿದ್ದೀವಿ. ಆದಮೇಲೆ ಇಲ್ಲೆಲ್ಲ ಕಡೆ ನೋಡಿದ್ರೆ ಆಗ್ತಾ ಇಲ್ಲ, ನಿಲ್ಲಕ್ಕೆ ಆಯ್ತಾ ಇಲ್ಲ. ತುಂಬಾ ರಶ್ ಇದೆ ಸರ್. ಎಲ್ಲ ಜಾಗ ಕೊಡ್ತಿದ್ದಾರೆ. ಮುಖ್ಯಮಂತ್ರಿ ಹತ್ರ ಕೇಳೋದು ಇಷ್ಟೇ, ನಮ್ಗೊಂದು ಪೂರಕ್ಕೆ ಒಂದು ಸ್ವಲ್ಪ ಜಾಗ ಮುಖ್ಯಮಂತ್ರಿ ಅಲ್ಲ ಸರ್. ಬಡವ ಸರ್, ಒಂದು 500 ರೂಪಾಯಿ ಇದ್ರೆ ಕೊಡಿ ಸರ್. ಭಿಕ್ಷೆ ನೋಡಿ. ಇಲ್ಲ 500 ರೂಪಾಯಿ ಬೇಕು, ನಾನು ರತ್ನಗಿರಿಗೆ ಹೋಗ್ಬೇಕು ಅಂತ ಬಂದಿದ್ದ. ಅದಕ್ಕೆ 500 ಅಲ್ಲ 600 ರೂಪಾಯಿ ತಗೋಬೇಕು. ಬರ್ತಡೆ ಬೇರೆ ಇದೆ ಅಂತೇಳಿ 600 ರೂಪಾಯಿ ಕೊಟ್ಟು 100 ರೂಪಾಯಿ ಕೇಳ್ತಿದ್ದ, ನಾನು 200 ರೂಪಾಯಿ ಕೊಡ್ತೀನಿ. ಇನ್ನೂ ಕೊಡಂಗಿಲ್ಲ. ಇವ್ರದ್ದು ಇವತ್ತು ಬರ್ಡೇ ಕೂಡ, ಹಂಗಾಗಿ ಟ್ರಿಪ್ ಪ್ಲಾನ್ ಮಾಡಿದ್ದೇನಲ್ಲ. ಬಟ್ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ಒಬ್ಬರು ಮಾತಾಡ್ಬೇಕು. ಒಬ್ಬರಿಗೆ ಬಾಯ್ಸ್ ಫುಲ್ ಜೋಶಲ್ಲಿದ್ದಾರೆ. ಎಷ್ಟು ತನಕ ಈ ಜೋಶ್ ಇರುತ್ತಾ ಗೊತ್ತಿಲ್ಲ. ಈಗ ಜನರಲಲ್ಲಿ ಸೀಟ್ ಅಂತೂ ಸಿಗ್ಲಿಲ್ಲ. 2 ಗಂಟೆ ಆಯ್ತು, ಇನ್ನೂ 4 ಗಂಟೆ ಜರ್ನಿ ಇದೆ ಇಲ್ಲಿಂದ. ಯಾಕೋ ಇವತ್ತು ನೋಡಿದ್ರೆ ಇದೇ ಪ್ಲೇಸ್ ಅನ್ಸುತ್ತೆ. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಜನರಲ್ ಹೋಗ್ತಿರೋದು. ಅದ್ರ ಎಷ್ಟು ತನಕ ಟ್ರೈ ಮಾಡಿರಲಿಲ್ಲ. ಎಷ್ಟು ಜೋಶಲ್ಲಿ ಇದ್ದಾರೆ ಅಂದ್ರೆ, ಈ ಜೋಶ್ ಎಲ್ಲಿ ತನಕ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ತುಂಬಾ ಬೇಜಾರಾಯ್ತು. ನಾನು ಹಿಂಗೆ ಅನ್ಕೊಂಡಿರಲಿಲ್ಲ ಈ ತರ ಜರ್ನಿ ಮಾಡ್ತೀನಿ ಅಂತ. ಸುಮಾರು ವರ್ಷ ಆದ್ಮೇಲೆ ನಾನು ಟ್ರೈನಲ್ಲಿ ಬಂದೆ. ಮೊದಲನೇ ದಿನನೇ ಈ ತರ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಓಕೆ ಫ್ರೆಂಡ್ಸ್, ನಾವು ಇಷ್ಟೇ ಹೇಳಕ್ ಬಿಡ್ತಿರ್ತೀನಿ. ಬಾಯ್. ಇದು ಯಾರು ಅಂತ ಯೋಚನೆ ಮಾಡಬೇಡಿ. ನನ್ನೊಟ್ಟಿಗೆ ಮಹಾರಾಷ್ಟ್ರದಲ್ಲಿ ಹತ್ರ 3-4 ಟ್ರಿಪ್ಗಳನ್ನ ಕಂಪ್ಲೀಟ್ ಮಾಡಿದ್ರು. ಅವರು ಆಗ ಮಾತಾಡ್ತಿರ್ಲಿಲ್ಲ, ಈಗ ತುಂಬಾ ಮಾತಾಡ್ತಿದ್ದಾರೆ. ಯಾಕೆ ಅಂತ ನಂಗಂತೂ ಗೊತ್ತಿಲ್ಲ. ನೋಡ, ಇನ್ನು ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮ್ಗೆ ಹೇಳಿಲ್ಲ. ನಾಳೆ ಮಾರ್ನಿಂಗ್ ಹೇಳ್ತೀನಿ. ಅಲ್ಲಿ ತನಕ ನಮಗೆ ಗೊತ್ತಿಲ್ಲ. ಟ್ರೈನಲ್ಲಿ ಜನ ಫುಲ್ ರಶ್ ಇರಲ್ಲ, ಟಿಕೆಟ್ ಸಿಗುತ್ತೆ ಆರಾಮಲ್ಲಿ, ಸೀಟ್ ಕೂಡ ಸಿಗುತ್ತೆ ಆರಾಮಲ್ಲಿ ಅಂತ ಹೇಳಿದವರಿಗೆ ಆರಾಮಲ್ಲಿ ಸೀಟ್ ಸಿಕ್ಕಿದೆ. ನಾವೆಲ್ಲ ಸಿಗಲ್ಲ ಅನ್ಕೊಂಡು ಬಂದ್ವಿ 4 ಜನ. ಒಬ್ರು ನೋಡಿ ಇಲ್ಲಿ, ಇದು ಟೆಂಟ್ ನಾಳೆಗಂತ ಇಟ್ಕೊಂಡಿದ್ದು ಈಗಲೇ ಯೂಸ್ ಆಗ್ತಿದೆ. ಇನ್ನೊಬ್ರು ನೋಡಿ ಇಲ್ಲಿ ಹೆಂಗ್ ಕೂತಿದ್ದಾರೆ. ಇನ್ನೊಬ್ರು ಇಲ್ಲಿದ್ದಾರೆ, ಅವರು ಇಲ್ಲಿ ಸ್ವಲ್ಪ ಮಸ್ತ್ ಇದೆ ಗಾಳಿ ಗಿಳಿ ಎಲ್ಲ. ಹಂಗೆ ಇಲ್ಲಿ ಪಕ್ಕದಲ್ಲಿ ಬಾತ್ರೂಮ್ ಸ್ಮೆಲ್ ಕೂಡ ಬರ್ತಿದೆ, ಅದು ಮಸ್ತ್ ಇರಬೇಕು. ಈ ಗಾಳಿಗೆ ಅದು ಸಿಗ್ತಾ ಇಲ್ಲ, ಕ್ಯಾಚ್ ಆಗ್ತಿಲ್ಲ. ನಮ್ಮ ಮನ್ಸು ನಮ್ಗೆ ಚೆನ್ನಾಗಿದ್ರೆ ಸಾಕು, ಸೀಟ್ ಇಲ್ಲ ಯಾಕೆ. ನೀವು ಜಾಸ್ತಿ ಎಲ್ಲ ರೀಲ್ಸ್ ನೋಡ್ತಿದ್ದೀರಾ ಅಂದ್ರೆ ಇದೇ ತರ ಆಗ್ತದೆ. ನಾವು ರತ್ನಗಿರಿಯಿಂದ ಯಾವ ಪ್ಲೇಸಿಗೆ ಹೋಗ್ಬೇಕಿತ್ತು ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಒಂಥರ ಹಿಡನ್ ಜೆಮ್ ಥರ, ಯಾಕಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಟೂರಿಸ್ಟ್ಗಳೆಲ್ಲ ಇರಲ್ಲ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡುವ ಇನ್ನಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತೇಳಿ. ಈಗ ನಾವು ಮಹಾರಾಷ್ಟ್ರದ್ದು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಿದ್ದೀವಿ. ಅದು ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು. ಮುಂದ್ಗಡೆ ಸೀಟ್ ಇದೆ, ಯಾರು ಹಾಕ್ಬೋದು. ಈಗ ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಕಸೇಲಿ ಅಂತ ಹೇಳುವಂತಹ ಒಂದು ಹಳ್ಳಿಯಲ್ಲಿದ್ದೀವಿ. ಇಲ್ಲಿ ನಾವು ಬಂದಿರುವಂಥ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಬೀಚ್ ಇದೆ. ಆ ಬೀಚನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಿ ನಾವು ಮುಂಬೈಯಿಂದ ಒಂದು 450 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ. ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಒಬ್ಬನೇ ಬರಲಿಲ್ಲ, 5 ಜನ ಬಂದಿದ್ದೀನಿ ಅಂತ ಆಗಲೇ ಹೇಳಿದ್ದೀನಿ. ಈಗ ಒಂದು ರೂಮ್ ಕೂಡ ಮಾಡಿದ್ದೀವಿ ಇಲ್ಲಿ. ಅದಾದ ನಂತರ ಇಲ್ಲಿಂದ ಆ ಬೀಚಿಗೆ ಹೋಗ್ತೀವಿ. ಹೋಗಿ ವಾಪಸ್ ಬಂದು ಇಲ್ಲಿ ಊಟ ಮಾಡಿ ಮತ್ತೆ ಸಂಜೆ ಅಲ್ಲೇ ಸ್ಟೇ ಆಗ್ತೀವಿ. ಎಷ್ಟು ಜನ ಏನು ಅಂತೆಲ್ಲ ಗೊತ್ತಿಲ್ಲ. ನಾನಂತೂ ಟೆಂಟ್ ತಂದಿದ್ದೀನಿ, ಸೊ ನಾನು ಅಲ್ಲೇ ಸ್ಟೇ ಆಗ್ತೀನಿ. ಸುಮಂತಣ್ಣ ಕೂಡ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದವರೆಲ್ಲ
ಬಂದು ಮಲ್ಕೊಳ್ತಾರೆ ಅಂತ ಸುದೀಪ್ ಹೇಳ್ತಾ ಇದ್ದಾನೆ. ನೋಡಿ ಹೇಗಿದ್ದಾರೆ ಅಂತ. ಇದು ರೂಮ್ ಟೂರ್. ಬಿಸಿಲು ತುಂಬ ಇದೆ. ಎಸ್, ಬಜೆಟ್ ಟ್ರಾವೆಲರ್ಸ್ಗೆ ಹತ್ತಿರ 1300 ರೂಪಾಯಿ ಸಿಕ್ಕಿರುವಂಥ ರೂಮ್ ಇದು 5 ಜನಕ್ಕೆ. ಸೊ ಅದಕ್ಕಿಂತ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ತುಂಬ ಪೀಸ್ಫುಲ್ ಆಗಿದೆ. ಯಾರ್ದು ಅಂದರೆ ಬೇರೆ ಅವ್ರು ಬಂದರು ಇವ್ರು ಬಂದರು ಅಂತ ಯಾರ್ದು ಹಿಂಸೆ ಎಲ್ಲ ಯಾವುದಿಲ್ಲ. ಸೊ ಹಂಗಾಗಿ ಪರವಾಗಿಲ್ಲ. ತುಂಬ ಸೆಕೆ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕಾಗಿ ಡೆಕಾತ್ಲಾನ್ ಇದು ಸ್ವಲ್ಪ ಕಡಿಮೆ ಇದು 900 ರೂಪಾಯಿದು. ಅದಕ್ಕಿಂತ ಅಂದರೆ ನೋಡಿ ಇದೇ ಥರ ಇರೋದು ಕಾಣಿಸ್ತಾ ಇದೆಯಾ, ಇದು ಸಂಜೆಗಾಗಿ ವೆಯ್ಟ್ ಮಾಡ್ತಿರೋದು. ಅಂದರೆ ತುಂಬ ದಿನ ಆಗಿತ್ತು ಕ್ರಿಕೆಟ್ ಆಡಿದೆ, ಸೊ ಹಾಗಾಗಿ ಕ್ರಿಕೆಟ್ ಆಡಲೇಬೇಕು ಇವತ್ತು ಮಾತ್ರ ಆ ಬೀಚಲ್ಲಿ. ಮತ್ತು ಇದೇನು ಅಂದರೆ ಯಾವುದೇ ರೀತಿ ಅಂದರೆ ಟ್ರಾವೆಲಿಂಗ್ ಟ್ರಿಪ್ ಅಲ್ಲ, ನಂದು ಯೂಟ್ಯೂಬ್ ಇದು ಟ್ರಿಪ್ ಅಲ್ಲ, ಬಟ್ ಆದರೆ ಒಂದು ರಿಲ್ಯಾಕ್ಸೇಷನ್ ಟ್ರಿಪ್ ಇದು. ಇಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ಮಾವಿನಕಾಯಿ ಸೀಸನ್ ಅಲ್ಲ ಮಾವಿಂದು. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ರತ್ನಗಿರಿ ಫುಲ್ ಫೇಮಸ್ ಇರೋದು ಮ್ಯಾಂಗೋಗೆ, ಬಟ್ ಅದು ಮ್ಯಾಂಗೋ ಸೀಸನಲ್ಲಿ ಮಾತ್ರ, ಬಟ್ ಇದು ಮ್ಯಾಂಗೋ ಸೀಸನ್ ಅಲ್ಲ. ಈಗ ನಾವು ಹೋಗ್ತಿರುವಂತಹ ಬೀಚ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದ್ರೆ, ಈ ಬೀಚನ್ನು ಮಿನಿ ಥೈಲ್ಯಾಂಡ್ ಅಂತ ಹೇಳಿ ಕೂಡ ಕರೀತಾರೆ. ಆದರೆ ಇಲ್ಲಿ ಆ ಥೈಲ್ಯಾಂಡಲ್ಲಿ ಸಿಗೋ ಥರ ಮಸಾಜ್ ಎಲ್ಲ ಸಿಗಲ್ಲ. ಈ ಬೀಚನ್ನು ಒಂದು ನೋಡಿ ಬಾಲಿ ಅಥವಾ ಥೈಲ್ಯಾಂಡ್ ಥರ ಒಂದು ಸೀನರಿ ಇರೋದ್ರಿಂದ ಅದನ್ನು ಆ ರೀತಿ ಕರೀತಾರೆ. ಇನ್ನೇನು ಅಂತ ಹೇಳಿದ್ರೆ ಇಲ್ಲಿ ನಾವೀಗ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 50ರಿಂದ 100 ಜನ ಮಾತ್ರ. ನೋಡೋ ಎಷ್ಟು ಜನ ಇದ್ದಾರೆ ಅಂಥೇಳಿ, ಬಟ್ ಆದರೆ ಒಬ್ಬರು ಕಾಣಿಸ್ತಾ ಇಲ್ಲ. ಬೀಚ್ ಮಾತ್ರ ಸ್ವಲ್ಪ ತುಂಬ ನೀರಿದೆ ಬೀಚಲ್ಲಿ ನೀರಿದೆ ಅಂತ ನೋಡಿ. ಇಂಥವರೆಲ್ಲ ಬೇಕು, ಇಂಥವ್ರಿಂದನೇ ನಮ್ಮ ಭಾರತ ದೇಶ ಭಾಳ ಬೆಳೀತದೆ. ನನಗೆ ಇನ್ನೂ ಈ ವ್ಲಾಗ್ ಶುರು ಮಾಡಿದಾಗ್ಲಿಂದನೂ ತಲೆಯಲ್ಲಿ ಓಡ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ, ಸುಮಂತಣ್ಣ 1 ವರ್ಷದ ಹಿಂದೆ ಯಾಕೆ ಅಷ್ಟು ಸೈಲೆಂಟ್ ಇದ್ರು, ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ. ಆ್ಯಂಡ್ ಫೈನಲಿ ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ದೇವಗಲ್ಲಿ ಬೀಚ್. ಇದು ಮಿನಿ ಥೈಲ್ಯಾಂಡ್ ಅಂತ ಹೇಳಿ ಕೂಡ ಕರೀತಾರೆ. ಹೇಗಿದೆ ಅಂದರೆ ಅದು ಅಲ್ಲಿ ಆ ಪ್ಲೇಸಲ್ಲಿ ಹತ್ತಿರ ಕೆಳಗಡೆ ಅಲ್ಲಿ ವ್ಯೂ ಪಾಯಿಂಟ್ ಇರೋದು. ನಾವಿನ್ನೂ ವ್ಯೂ ಪಾಯಿಂಟ್ ಹತ್ತಿರಕ್ಕೆ ಹೋಗಲಿಲ್ಲ, ಈಚೆ ದೂರದಲ್ಲೇ ಇದ್ದೀವಿ. ಬಟ್ ಆದರೆ ತುಂಬ ಚೆನ್ನಾಗಿದೆ. ಅಂದರೆ ನಾನು ಇಷ್ಟು ದಿನ ಬೀಚ್ ಪರ್ಸನ್ ಅಲ್ಲ, ಅಂದರೆ ಬೀಚಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೆಲ್ಲ ನಂಗೆ ಅನಿಸ್ತಿರ್ಲಿಲ್ಲ. ಬಟ್ ಆದರೆ ನೋಡುವ, ಇನ್ನು ಅನ್ನಿಸ್ಬೋದೇನೋ ಇವತ್ತು ಸಂಜೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ. ಬಟ್ ಅದರ ವ್ಯೂ ಮಾತ್ರ ನೋಡಿ. ಇಲ್ಲಿ ಫಸ್ಟ್ ಕಾಪಿ ಆಫ್ ಅವನ ಹೆಸರೆಂತ, ರಘುವೀರ್ ದೇಸಾಯಿ ಇಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಪ್ರದೀಪ್ ಈಶ್ವರ್ದು ಸೆಕೆಂಡ್ ಕಾಪಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ರೂಮಲ್ಲಿ ಕೇಳುವಂಥ ಒಂದೊಂದು ಒಳ್ಳೆ ಮೋಟಿವೇಶನ್ ವರ್ಡಿಂಗ್ಸ್ ಅಂತ ಹೇಳಿದ್ರೆ ಇವ್ರ ಬಾಯಲ್ಲಿ ಬರ್ತಿರ್ತದೆ. ಈಗೇನಾದರೂ ಈ ಟೈಮಲ್ಲಿ ನೀವು ಮೋಟಿವೇಶನ್ ಕೊಡಬೇಕು ಅಂತ ಹೇಳಿದ್ರೆ ಏನು ಕೊಡಬೇಕು ಅಂತ ಅನ್ಕೊಳ್ತೀರಾ? ಅದು ಸಿಚುವೇಶನ್ಗೆ ತಕ್ಕಂತೆ ಬರುತ್ತೆ, ಎಲ್ಲ ಟೈಮಲ್ಲೂ ಬರಲ್ಲ. ಹಾಂ ನೋಡಿ, ಇದೇ ಒಂದು ಮೋಟಿವೇಶನ್ ನೋಡಿ. ಅದರಲ್ಲೂ ಒಂದು ಮೋಟಿವೇಶನ್ ಆಗಿ ಹೇಳ್ತಾರೆ. ಆ ಪಂಚ್ ಇದೆಯಲ್ಲ, ಅದು ಎಲ್ರಿಗೂ ಆ ರೀತಿ ಡೈಲಾಗ್ ಹೊಡಿತಾರಲ್ಲ. ಇದು ಕಿಚ್ಚ ಸುದೀಪ್ ಸೆಕೆಂಡ್ ಕಾಪಿ. ಮೊನ್ನೆ ಯಾವುದು ಜೀವದಾನ್ ಫೋರ್ಟಿಗೆ ಹೋಗಿದ್ದಲ್ಲ, ಅದೇ ಸುದೀಪ್ ಇಲ್ಲಿರೋದು. ಹಾಂ, ಅದಕ್ಕಿಂತ ಮೊದಲು ನಮಗೆ ಈ ಬೀಚ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳುವಂಥ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು. ನಾವು ಲಾಸ್ಟ್ ಟೈಮು ಇದಕ್ಕೆ ಜೀವದಾನ್ ಫೋರ್ಟಿಗೆ ಹೋಗಿದ್ದಾಗ, ಜೀವದಾನ್ ಫೋರ್ಟ್ ಮುಗಿಸಿ ಬರ್ಬೇಕಾದ್ರೆ ಅಲ್ಲಿ ಅಮೂಲ್ ಅಂತೇಳಿ ಒಬ್ಬರು ಪರಿಚಯ ಆಗಿದ್ದರು. ಅವ್ರು ಹೀಗೆ ಅವ್ರದ್ದು ಎಂಥ ಲಡಾಖ್ ಟ್ರಿಪ್ ಮತ್ತು ಕೇದಾರ್ನಾಥ ಟ್ರಿಪ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ನನ್ನ ಲೈಫಲ್ಲಿ ಒಂದ್ಸತಿ ಹೋಗಬೇಕು ಅಂತ ಹೇಳಿದ್ರೆ ಅದು ದೇವಗಲ್ಲಿ ಬೀಚ್ಗೆ ಹೋಗಬೇಕು, ಅದು ರತ್ನಗಿರಿಯಲ್ಲಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಸರ್ಚ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೂಡ ಅನ್ನಿಸ್ತು ನಾನು ನೋಡಿದಾಗ ಪರ್ಸ್ನಲಿ. ಬಟ್ ಆದರೆ ಇನ್ನೂ ಗೊತ್ತಿಲ್ಲ ಆ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ರೀಚ್ ಆಗುತ್ತಾ, ಲೈಫಲ್ಲಿ ಒಂದ್ಸತಿ ನೋಡಲೇಬೇಕಂತ ಹೇಳಿ. ಇದು ಈಗ ತೋರಿಸಿರುವಂಥದ್ದು ಇದು ಹತ್ತಿರದಲ್ಲಿರುವಂಥದ್ದು. ಸೊ ಅದ್ರ ಈಗ ಆ ವ್ಯೂ ಪಾಯಿಂಟ್ ಏನಿದೆ ಅದ್ರ ಹತ್ರಕ್ಕೆ ನಾವು ಹೋಗ್ತಿದ್ದೀವಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಬಾಯ್, ಟೇಕ್ ಕೇರ್. ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇದು ಟಾಪ್ ವ್ಯೂ ಆಫ್ ದೇವಗಲ್ಲಿ ಬೀಚ್ ಅಂತೇಳಿ. ನಾನು ಇದೇ ಹೇಳಿರುವಂಥದ್ದು ಮಿನಿ ಥೈಲ್ಯಾಂಡ್ ಅಂತೇಳಿ ಯಾಕೆ ಕರೀತಾರೆ ಅಂತೇಳಿ ಆ ರೀಸನ್ಗೆ ಉತ್ತರವನ್ನು ಈಗ ತೋರಿಸ್ತೀನಿ ನೋಡಿ. ಅಲ್ಲಿ ತನಕ ಹೋಗ್ಬೋದು, ಅಲ್ಲೊಂದು ಕೇವ್ಸ್ ಕೂಡ ಇದೆ ಒಳಗಡೆ. ಕ್ರಿಕೆಟ್ ಆಡಬೇಕು ಅಂತ ಹೇಳಿ ಅಂದ್ಕೊಂಡಿರುವಂಥದ್ದು ಅದೇ ಪ್ಲೇಸಲ್ಲಿ, ಮತ್ತು ಸ್ಟೇ ಆಗಬೇಕು ಅಂದ್ಕೊಂಡಿರೋ ಆ ಪ್ಲೇಸಲ್ಲಿ. ಬಟ್ ಆ ಪ್ಲೇಸಲ್ಲಿ ಬಿಡ್ತಾರಾ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ, ಪರ್ಮಿಷನ್ ಇದೆಯಲ್ಲ ಅಂತೇಳಿ. ಸೊ ವಾಪಸ್ ರೂಮಿಗೆ ಹೋಗಿ ಮತ್ತೆ ವಾಪಸ್ ಬರಬೇಕು, ಅಲ್ಲಿ ನಾವು ಸ್ಟೇ ಆಗಬೇಕು ಅಂತ ಹೇಳಿದ್ರೆ.
ಇಷ್ಟೊತ್ತು ನಾನು ಎಲ್ಲಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಕಾಣ್ತಿದ್ಯಾ ಆರ್ಟ್ ಟಾಪ್ ವ್ಯೂ, ಅಲ್ಲಿ ಇದ್ದೆ. ಅಲ್ಲಿಂದ ನೆಕ್ಸ್ಟ್ ಅದಾದ ನಂತರ ಅಲ್ಲಿ ಇಳ್ಕೊಂಡು ಆ ರೀತಿ ಬಂದು ಅಲ್ಲಿ ಕೆಲವೊಂದು ಶಾಪ್ಸ್ಗಳೆಲ್ಲ ಇದ್ದಾವೆ. ಹೀಗೆ ಬಂದರೆ ಇದೇ ಪ್ಲೇಸಲ್ಲಿ ಇವತ್ತು ಟೆಂಟ್ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿರೋದು. ಬಟ್ ಗೊತ್ತಿಲ್ಲ ಏನು ಆಗ್ತದ, ಪರ್ಮಿಷನ್ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಮತ್ತು ಅದಾದ ನಂತರ ಇನ್ನು ಅಲ್ಲಿ ಕೇವ್ಸ್ ಅಂತ ಹೇಳಿರುವಂಥದ್ದು ಅಲ್ಲಿ ಇರುವಂಥದ್ದು. ಅದಾದ ನಂತರ ನಾವು ಕ್ರಿಕೆಟ್ ಆಡಬೇಕು ಅಂತ ಹೇಳ್ಕೊಂಡಿರುವಂಥದ್ದು ಅಲ್ಲಿ ಅಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಬ್ಲಾಗರು ಕ್ಯಾಮ್ರಾ ಹಿಡ್ಕೊಂಡು ಏನಂತ ಕಿತ್ತಾಕ್ತೀನಿ ಅಂತ ಕಿತ್ತಾಕ್ತಾನೆ. ಕ್ಯಾಮ್ರಾ ಇದೆ, ಸ್ಪೇಸ್ ಇಲ್ಲ. ಇಷ್ಟೊತ್ತು ಕ್ರಿಕೆಟ್ ಆಡಿ ಎಲ್ಲ ಮುಗಿದ ನಂತರ ಈಗ ನಾವೆಂತ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಸುಮ್ಮನೆ ಕೂತ್ಕೊಂಡು ಏನೂ ಕೆಲಸ ಮಾಡದೆ ಸನ್ಸೆಟ್ಟನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದಿರೋದು, ಅಂದರೆ ಮುಂಬೈಯಿಂದ. ಸೊ ಸನ್ಸೆಟ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಹೀಗೆ. ಇಲ್ಲಿ ಕುತ್ಕೊಂಡಿದ್ದಾರೆ ಪೀಸಾಗಿ ಅವರು. ಅದೇ ವ್ಯೂ ಪಾಯಿಂಟ್, ನಾನು ಅಲ್ಲಿ ಸ್ಟೇ ಆಗಬೇಕು ಅಂತಿದ್ದು. ನಾನು ತುಂಬ ಬೇಕಾದರೆ ಎಕ್ಸ್ಪ್ಲೈನ್ ಮಾಡ್ಬೋದು, ಕ್ಯಾಮ್ರಾದಲ್ಲಿ ಬೇಕಾದರೆ ಎಷ್ಟು ಕ್ಯಾಪ್ಚರ್ ಮಾಡ್ಬೋದು. ಆದರೆ ಎದುರುಗಡೆಯಿಂದ ಕಣ್ಣಲ್ಲಿ ನಾವು ಏನು ನೋಡ್ತಿದ್ದೀವಿ ಅದನ್ನು 100% ಎಲ್ಲದನ್ನು ನಿಮ್ಗೆ ತೋರಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿರುವಂಥದ್ದೇ ಒಂಥರ ಡಿಫ್ರೆಂಟ್ ಆಗಿದೆ. ಈಗ ಟೈಮ್ ಹತ್ತಿರ ರಾತ್ರಿ 10 ಗಂಟೆ. ಈಗ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಈ ಯಾವ ಸ್ಟೇಯಲ್ಲಿ ಉಳ್ಕೊಳ್ತಿದ್ವೋ ಅದರ ಬಿಟ್ಟು ನಾನು ಮತ್ತು ಸುಮಂತಣ್ಣ ಆದರೆ ಯಾವ ಬೀಚ್ ಹತ್ರ ನಾವು ಆಗ ಈವ್ನಿಂಗ್ ಹೋಗಿ ಆಟ ಆಡ್ಕೊಂಡು ಬಂದು ನಾನು ಆ ಪ್ಲೇಸಲ್ಲಿ ಸ್ಟೇ ಆಗಬೇಕು ಅಂತ ಹೇಳಿದ್ನು, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಯಾಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಇಲ್ಲೇ ನಾವು ಆರಾಮಲ್ಲಿ ನೆಮ್ಮದಿಲಿ ಮಲ್ಕೊಳ್ಬೋದಿತ್ತು. ಬಟ್ ಅಲ್ಲಿಗೆ ಯಾಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಹೇಗಿದ್ರು ನಾವು ರೂಮಲ್ಲಿ ಹೋಗು ಇದೇ ರೀತಿ ಒಳ್ಳೆ ಫೆಸಿಲಿಟೀಸಲ್ಲಿ ಮಲಗ್ತೀವಿ. ಬಟ್ ಆದರೆ ಆ ಬೀಚ್ ಪಕ್ಕ ಆ ಟೆಂಟ್ ಹಾಕಿ ಮಲಗೋದು, ಆ ವೈವೇ ಒಂಥರ ಡಿಫ್ರೆಂಟ್. ಬೆಳಗ್ಗೆ ಆ ಸನ್ರೈಸ್ ನೋಡಲಿಕ್ಕೆ ಮತ್ತು ಆ ಸಮುದ್ರ ಹತ್ರ ಮಲಗಲಿಕ್ಕೆ ಒಂಥರ ಖುಷಿ ಆಗುತ್ತೆ, ಆ ರೀಸನ್ಗೋಸ್ಕರ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕ್ಯಾಮ್ರಾ ಇಲ್ಲಿದೆ, ಬ್ಯಾಗ್ ಮತ್ತು ಟೆಂಟ್ ಇಲ್ಲಿದೆ. ಸೊ ನೋಡ್ತಾ ಇರಿ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳು ತುಂಬ ಆಗಿರುತ್ತದೆ. ಸೊ ಆ ರೀತಿ ನಿಮ್ಗೆ ಏನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇದೇ ರೀತಿ ವ್ಲಾಗ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ ಇನ್ನು ಈ ಚಾನಲಲ್ಲಿ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಕಂಪ್ಲೀಟಾಗಿ ನಾನು ಯೂಟ್ಯೂಬ್ಗೋಸ್ಕರ ಅಥವಾ ನಾನು ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಲೋ, ಗುಡ್ ಮಾರ್ನಿಂಗ್. ನಿನ್ನ ರಾತ್ರಿ 10:15 ಅಷ್ಟೊತ್ತಿಗೆ ಸಮಥಿಂಗ್ ಬಂದು ಇಲ್ಲಿ ಅವರೊಬ್ಬರ ಹತ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಸ್ಟೇ ಮಾಡಿದ್ವಿ. ಬಟ್ ಆದರೆ ಅವರೇನು ಹೇಳೋದು ಅಂದರೆ ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಡ್ರಿಂಕ್ಸ್ ಎಲ್ಲ ನಮ್ಮ ಹತ್ರ ಏನೂ ಇರಲಿಲ್ಲ ಮಾಡಲಿಕ್ಕೆ. ಸೊ ಹಾಗಾಗಿ ಬಂದು ಇಲ್ಲಿ ಟೆಂಟ್ ಸ್ಟೇ ಹಾಕಿ ಮಲಗಿದ್ದೀವಿ. ಟೆಂಟೆಲ್ಲ ಗೊತ್ತಲ್ವ, ಮಾಮೂಲಿ ಟೆಂಟ್ ಸ್ಟೇನೇ. ಇಲ್ಲಿ ಕ್ಯಾಮ್ರದ ಬ್ಯಾಗೆಲ್ಲ ಇದೆ. ಇದರಿಂದ ವ್ಯೂ ಹೇಗಿದೆ ಗೊತ್ತಾ, ಪುಣ್ಯ ಮಾಡಿದ್ವಿ ನಾವು ಇಲ್ಲಿ ಬಂದು ಮಲಗಲಿಲ್ಲ ಅಂತ ಹೇಳಿದರೆ. ನೋಡಿ
ಅಲ್ಲೊಂದು ಶಿಪ್ ಹೋಗ್ತದೆ ಚಿಕ್ಕದು, ಅಲ್ಲಿ ಮೇಲ್ಗಡೆ ಇದ್ದಾರೆ. ಬಟ್ ನಾವು ಟೆಂಟ್ ಸ್ಟೇ ಹಾಕಿದ್ದು ಇಲ್ಲಿ ಹೀಗೆ. ನೋಡಿ ಅಲ್ಲಿ ಸುಮಂತಣ್ಣ ಅಲ್ಲಿ ಬರ್ತಿದ್ದಾರೆ. ನಿನ್ನೆ ನೈಟ್ ಸ್ವಲ್ಪ ನೀರು ಕಡಿಮೆ ಇತ್ತು, ನಾವು ಅಲ್ಲಿ ನಿಂತ್ಕೊಂಡಿದ್ವಿ. ಬೆಳಗ್ಗೆ ಆಗ್ತಾ ಇಲ್ಲಿ ತನಕ ಬಂದಿದೆ. ಇಲ್ಲಿ ಸ್ಟೇ ಮಾಡ್ಲಿಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಈ ವೈಬೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಂಜಾಯ್ ಮಾಡಿ, ಅಂದರೆ ಮನೆಯಿಂದ ಸ್ವಲ್ಪ ಹೊರಗಡೆ ಬಂದು ಬೇರೆ ಪ್ಲೇಸ್ಗಳಲ್ಲಿ ಸ್ವಲ್ಪ ಸ್ಟೇ ಮಾಡಿ, ಆ ಎಕ್ಸ್ಪೀರಿಯೆನ್ಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮನೆಯಲ್ಲೇ ಇರೋದಕ್ಕಿಂತ. ಸೊ ಹೀಗೆ ಈಗ ಟೈಮ್ 9 ಗಂಟೆ ಹತ್ರ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಸ್ಪೆಂಡ್ ಮಾಡಿ ಆದಮೇಲೆ ಈಗ ಪ್ಯಾಕಪ್ ಟೈಮ್, ಅಂದರೆ ಒಂದು ಲಾಸ್ಟ್ ಟೈಮ್ ಈ ಪ್ಲೇಸಿಗೆ ಬಾಯ್ ಹೇಳುವಂಥ ಟೈಮ್. ಕರೆಕ್ಟಾಗಿ ನೋಡ್ಕೊಳ್ಳಿ.